ಅಂದ್ರೆ 500 ಕುರಿಯಿಂದ 1000 ಮರಿ ಬರಬೇಕು. ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ 1000 ಮರಿ ಮರಿ ಬರಬೇಕು. ಅವ್ರ ಮರಿ ಮಾರಾಟಕ್ಕೆ ಸಿಗ್ತಾವೆ. 700 ಮರಿ 700 ಮರಿ ಅಂದ್ರೆ ಒಂದು ವರ್ಷಕ್ಕೆ 6,000 to 8,000 ರೂಪಾಯಿಗೆ ಮರಿ ಮಾರಾಟ ಮಾಡ್ತೀವಿ ನಾವು. ಮಿನಿಮಮ್ ಒಂದು 7,000 ರೂಪಾಯಿಗೆ ಮಾಡ್ತೀವಿ. 700 ಮರಿ ಇಂಟು 7,000 ರೂಪಾಯಿ ಅಂದ್ರೆ 49 ಲಕ್ಷ ರೂಪಾಯಿ. ಇದು ಖರ್ಚು ವೆಚ್ಚ ಎಲ್ಲ ನಾವು ಕೆಳಗಡೆ ಬಿದ್ದಿರ್ತಕ್ಕಂಥ ಹಿಕ್ಕಿ ಗೊಬ್ಬರ ಐತಲ್ಲ, ಇದು ತಿಂಗಳಿಗೆ 1 ಲಕ್ಷ ರೂಪಾಯಿದು ಗೊಬ್ಬರ. 1 ಲಕ್ಷ ರೂಪಾಯಿ ಗೊಬ್ಬರ ಒಂದು ಇಯರ್ಲಿ ಆಕತ್ರಿ ಇಲ್ಲಿ? ತಿಂಗಳಿಗೆ 1 ಲಕ್ಷ ರೂಪಾಯಿ ಗೊಬ್ಬರ ಆಕೈತ್ರಿ. ಅಂದ್ರೆ ಇದಕ್ಕೆ ನಾವು ಇದನ್ನೆಲ್ಲ ಖರ್ಚು ಅಂತ ಕನ್ಸಿಡರ್ ಮಾಡ್ತೀವಿ. 30,000 ರೂಪಾಯಿ ಹೊರಗಿನ ಅವ್ರಿಗೆ ಕೊಡಬೇಕು, ನಮ್ಮದು 20,000 50,000, ಇನ್ನೊಂದು 20,000 ಮೆಡಿಸನು ಅದು ಇದು ಏನೋ ಟಾನಿಕ್ಕು, ಲಿವರ್ ಟಾನಿಕ್ಕು ಅಥವಾ ಕ್ಯಾಲ್ಸಿಯಮ್ಮು ಇಂಥವೇನೋ ತಂದು ಹಾಕ್ಕೊಂಡೇವಿ ಅಂದ್ರೂ ಕೂಡ ಒಂದು 20,000 ರೂಪಾಯಿ ಮಂತ್ಲಿ ನಾವು ಈ ಕುರಿದು ಏನಾರ ಖರ್ಚು ಹಿಡ್ಕೊಂಡು, ಆನಂತರ ಲೇಬರ್ದು ಒಂದು 50,000 ಅಂದರೆ 70,000 ಖರ್ಚು ಮಾಡಿದರೂ ಕೂಡ ಟೋಟಲ್ 12 ಲಕ್ಷನೂ ನಾವು ಇದನ್ನು ಗೊಬ್ಬರದ ಖರ್ಚು ಹಿಡಿದ್ರೂ ಒಂದು ವರ್ಷಕ್ಕೆ ನಮ್ದು ಇಲ್ಲಿ ಮ್ಯಾಗ ಮರಿ ಮಾರಿದ್ದೆಲ್ಲ ಪ್ರಾಫಿಟ್ ಆಗಿ ಮತ್ತು ಹೊರಗಡೆ ಮೇವೆಲ್ಲ ಪರ್ಚೇಸ್ ಮಾಡಂಗಿಲ್ಲ, ಎಲ್ಲ ನೀವೇ ಇದನ್ನು ಮಾಡ್ತೀರಿ, ಪೀಡ್ಸ್ ಎಲ್ಲ ನಿಮ್ಮದೇ ಇದಂದ್ರೆ ಜಾಸ್ತಿ ಇನ್ಕಮ್ ಇರ್ಬೋದು ರೀ. ಇದೆಲ್ಲ ಜಾಸ್ತಿ ಐತಿ ಅಂದ್ರೆ ಈಗ ಇದು ಟೋಟಲ್ ಆಗಿ ನಮ್ದು ಒಂದು 500 ಕುರಿಗೆ ಪ್ರತಿ ವರ್ಷಕ್ಕೆ ಇದು 2 ಸತಿ ಮರಿ ಹಾಕ್ತೈತಿ. ಒಂದು ವರ್ಷಕ್ಕೆ 12ರಿಂದ 13 ತಿಂಗಳು ಹೆಚ್ಚು ಕಡಿಮೆ 2 ಸತಿ ಮರಿ ಹಾಕ್ತೈತಿ. 2 ಸರಿ ಮರಿ ಹಾಕೋದ್ರಿಂದ ಇದು ಒಂದ ಮರಿ ಆಗ್ತೈತಿ. ಒಂದ ಮರಿ 2 3 ಹಂಗೆ ಯಾವ್ದು ಎಲ್ಲಾರ ಒಂದೊಂದು 2 ಹಾಕ್ತಾವು, 3 ಅಂತೂ ಇಲ್ಲ 2 ಹಾಕ್ತಾವ ಎಲ್ಲಾರ ಒಂದು. ಅಂದ್ರೆ 2 ಸತಿ ಮರಿ ಹಾಕೋದ್ರಿಂದ ಒಂದು ಕುರಿಯಿಂದ ನಾವು 2 ಮರಿ ಅಂದ್ರೆ 500 ಕುರಿಯಿಂದ 1000 ಮರಿ ಬರ್ಬೇಕು. ಒಂದು ವರ್ಷಕ್ಕೆ 2 ವರ್ಷಕ್ಕೆ 1000 ಮರಿ ಮರಿ ಬರಬೇಕು. ಆದ್ರೆ ಆ್ಯಕ್ಚುಲಿ ಇದು 1000 ಮರಿ ಅಂದ್ರೆ ಅದ್ರಾಗ ಯಾವುದೇ ಒಂದು ಕಟ್ಗೋದೇ ಇಲ್ಲ, ಡೆತ್ ಅದು ಅಥವಾ ಕಾಮ್ದು ಹಾಕಿದ್ದು ಆ ಥರ ಏನೇನೋ ಹಾಕಿರ್ತಾವೆ. ಹಾಗೆಲ್ಲ ಆಗಿ ಒಂದು 5% ಡೆತ್ ರೇಷಿಯೋ ತೆಗೆದ್ರೂ 950 ಉಳಿಬೇಕು. ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ, ಒಂದು 30% 30% ತೆಗೆದ್ರೂ 300 ಮರಿ ನಾವು ಮಾರಾಟಕ್ಕೆ ಬಂದಿಲ್ಲ ನಮ್ಮ ಕಡೆ ನಾವು ತೆಗೆದೇವೆ ಅಂದ್ರೂ ಮ್ಯಾಕ್ಸಿಮಮ್ ಇಡಬೇಕು. ಯಾವಾಗಲೂ ತೆಗೆದ್ರೂ ಕೂಡ ನಮಗೆ 700 ಮರಿ ಮಾರಾಟಕ್ಕೆ ಸಿಗ್ತಾವೆ. 700 ಮರಿ ಅಂದ್ರೆ ಒಂದು ವರ್ಷಕ್ಕೆ 6,000 to 8,000 ರೂಪಾಯಿಗೆ ಮರಿ ಮಾರಾಟ ಮಾಡ್ತೀವಿ ನಾವು. ಮಿನಿಮಮ್ ಒಂದು 7,000 ರೂಪಾಯಿಗೆ ಮಾಡ್ತೀವಿ. 700 ಮರಿ ಇಂಟು 7,000 ರೂಪಾಯಿ ಅಂದ್ರೆ 49 ಲಕ್ಷ ರೂಪಾಯಿ. ಓ, ನಿಮ್ಗೆ ವರ್ಷಕ್ಕೆ ಇದು 49 ಲಕ್ಷ ರೂಪಾಯಿ ಪ್ರಾಫಿಟ್ ಐತ್ರಿ. ಅಂದ್ರೆ ಇದು ಖರ್ಚು ವೆಚ್ಚ ಎಲ್ಲ ನಾವು ಕೆಳಗಡೆ ಬಿದ್ದಿರ್ತಕ್ಕಂಥ ಹಿಕ್ಕಿ ಗೊಬ್ಬರ ಐತಲ್ಲ, ಇದು ತಿಂಗಳಿಗೆ ಇಲ್ಲೇ ಸ್ಟಾಲ್ ಒಳಗೆ ಇದ್ದು ಅಂದ್ರೆ ಹೊರಗಡೆ ಹೋಗಲೇ ಇಲ್ಲ, ಸ್ಟಾಲ್ ಒಳಗೆ ಇದ್ರು ಇದ್ರೊಳಗನ ಇದ್ದು ಅಂದ್ರೆ ಏನು ಇದು ಲೈಫ್ ಸ್ಟಾಕ್ ಐತಲ್ಲ ಇಲ್ಲೇನ ಇದ್ರ ಶೆಡ್ ಒಳಗೆ ಇದ್ದು ಅಂದ್ರೆ ಒಂದು 1 ಲಕ್ಷ ರೂಪಾಯಿದು ಗೊಬ್ಬರ. 1 ಲಕ್ಷ ರೂಪಾಯಿ ಗೊಬ್ಬರ ಒಂದು ಇಯರ್ಲಿ ಆಕತ್ರಿ ಇಲ್ಲಿ? ತಿಂಗಳಿಗೆ 1 ಲಕ್ಷ ರೂಪಾಯಿ ಗೊಬ್ಬರ ಆಕೈತ್ರಿ. ಕುರಿ ಗೊಬ್ಬರನ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಅಂದ್ರೆ 49 ಪ್ಲಸ್ ಇದೊಂದು 12 ಲಕ್ಷ. ಇದಕ್ಕೆ ನಾವು ಇದನ್ನೆಲ್ಲ ಖರ್ಚು ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ನಾವು 30,000 ರೂಪಾಯಿ ಹೊರಗಿನ ಅವ್ರಿಗೆ ಕೊಡಬೇಕು, ನಮ್ಮದು 20,000 50,000, ಇನ್ನೊಂದು 20,000 ಮೆಡಿಸನು ಅದು ಇದು ಏನೋ ಟಾನಿಕ್ಕು, ಲಿವರ್ ಟಾನಿಕ್ಕು ಅಥವಾ ಕ್ಯಾಲ್ಸಿಯಮ್ಮು ಇಂಥವೇನೋ ತಂದು ಹಾಕ್ಕೊಂಡೇವಿ ಅಂದ್ರೂ ಕೂಡ ಒಂದು 20,000 ರೂಪಾಯಿ ಮಂತ್ಲಿ ನಾವು ಈ ಕುರಿದು ಏನಾರ ಖರ್ಚು ಹಿಡ್ಕೊಂಡು, ಆನಂತರ ಲೇಬರ್ದು ಒಂದು 50,000 ಅಂದರೆ 70,000 ಖರ್ಚು ಮಾಡಿದರೂ ಕೂಡ ಟೋಟಲ್ 12 ಲಕ್ಷನೂ ನಾವು ಇದನ್ನು ಗೊಬ್ಬರದ ಖರ್ಚು ಹಿಡಿದ್ರೂ ಒಂದು ವರ್ಷಕ್ಕೆ ನಮ್ದು ಇಲ್ಲಿ ಮ್ಯಾಗ ಮರಿ ಮಾರಿದ್ದೆಲ್ಲ ಪ್ರಾಫಿಟ್ ಆಗಿ 49-50 ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿ. ಅಂದ್ರೆ ಇವಾಗ 49 ಲಕ್ಷ ಏನೋ ಪ್ರಾಫಿಟ್ ಐತ್ರಿ, ಇದ್ರೊಳಗೆ ಖರ್ಚು ಅಂತ ಹೆಂಗಿಲ್ರಿ? ಅಂದ್ರೆ ನೀವೆಲ್ಲ ಖರ್ಚೆಲ್ಲ ಗೊಬ್ಬರದಾಗ ತೆಗೆದುಬಿಡ್ತೀವಿ, ಅದೆಲ್ಲ ಪ್ರಾಫಿಟ್ ರೀ ನಿಮಗೆ? ಹೌದೌದು. ಅಂದರೆ ಮೇವಿಗೆ ಸ್ಟಾಕ್ ಮಾಡ್ಕೊಳಕ್ಕೆ ನಾವು ನಮ್ಮ ಮನೆ ಗಾಡಿಯಿಂದ ಹಾಕ್ಕೊಂಡಿರ್ತೀವಿ. ಡೀಸೆಲ್ ಗೀಸಲ್ ವಗೇರೆ ಏನೋ ನಾವು ಹೊಲದ ಲವಣಿ ಹಿಡಿದ್ರೂ ಕೂಡ ಇದ್ರಾಗ ಇದಿಷ್ಟು ಪ್ರಾಫಿಟ್ ಆಗೇ ಉಳಿದೈತಿ. ಆಮ್ಯಾಗ 1 ತಿಂಗಳ ಗೊಬ್ಬರ ನಮ್ಮ ಹೊಲಗಳಿಗೆ ನಾವು ಹಾಕ್ಕೊಂತೀವಿ. ಇದ್ರಾಗನ 1 ತಿಂಗಳ ಗೊಬ್ಬರ 11 ತಿಂಗಳ ಗೊಬ್ಬರ ನಾವು ಮಾರಾಟ ಮಾಡ್ತೀವಿ. ಅಂದರೆ ಈಗ ಹೊರಗಡೆ ಅಂದರೆ ಡಿಗ್ರಿ ಎಲ್ಲ ಮುಗಿಸ್ಬೇಕಂದ್ರೆ ಒಂದು ಮಿನಿಮಮ್ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಡಿಗ್ರಿ ಎಲ್ಲ ಮುಗಿಸಿರ್ತಾರೆ ರೀ ಹುಡುಗರು. ಹೊರಗಡೆ ಬೆಂಗಳೂರಿಗೆಲ್ಲ 10,000 ರೂಪಾಯಿ ದುಡಿಯೋಕೆ ಹೋಗ್ತಾರೆ. ಅವ್ರಿಗೆಲ್ಲ ನೀವು ಇಂಥ ಕೆಲಸ ಮಾಡ್ಬೇಕಂತ ಹೇಳ್ಬೇಕಂದ್ರೆ ಏನು ಹೇಳ್ತಾರೆ ಅವರಿಗೆ? ಆ್ಯಕ್ಚುಲಿ ನಂದು 2002ರಾಗ ಆರ್ಮಿ ಸೆಲೆಕ್ಷನ್ ಆಗಿತ್ತು. SLC ಮುಗಿದ ನಂತರ PUC ಇನ್ನೂ ಕಲಿಯಾತಿದ್ದೆ. PUC ಸೆಕೆಂಡ್ ಇಯರ್ ಇದ್ದಾಗ ನಂದು ರಾಯಚೂರಾಗ ಆರ್ಮಿ ಸೆಲೆಕ್ಷನ್ ಆಯಿತು. ಆರ್ಮಿ ಸೆಲೆಕ್ಷನ್ ಆದ್ರೆ ನಮ್ಮದು ಮನೆಯೊಳಗಿನ ಪರಿಸ್ಥಿತಿ ಅಂದ್ರೆ ಫಾದರ್ 96 96ರಾಗ ತೀರ್ಕೊಂಡಿದ್ರು, ಕಾಕರ್ 99 99ರಾಗ ತೀರ್ಕೊಂಡ್ರು. ಹಂಗಾದ್ಮೇಲೆ ಮನೆಯೊಳಗೆ ನಾನಾ ದೊಡ್ಡವ, ಜವಾಬ್ದಾರಿ ಐತಿ ಬೇಡ, ನಮ್ಮ ಅಮ್ಮಾರಿದ್ರು ಅವಾಗ ಜವಾಬ್ದಾರಿ ಐತಿ ಬೇಡ, ನೀವು ಮನ್ಯಾಗ ಇರಪ್ಪ ಹೋಗಬೇಡ, ಇದಕ್ಕೆ ಆರ್ಮಿಗೆ ಹೋದ್ರೆ ಮತ್ತು ಇಲ್ಲೆಲ್ಲ ನೋಡೋರು ಯಾರು, ಇದು ಹೊಲದ್ದು ಯಾರು ಮಾಡೋರು ಯಾರು ಅದು ಅಂತೇಳಿ ಹೇಳಿದಾಗ ನಾವು ಸ್ವಲ್ಪ ಇತ್ತು ನಮಗೆ. ಯಾಕಂದ್ರೆ ನಾವು ಏನಾರು ನೌಕರಿ ಮಾಡ್ಬೇಕು ಅನ್ನೋದು ಒಂದು ಅವಾಗ ಕಲಿಬೇಕನ್ನೋ ಯೋಜನೆಯಾಗ
ಆ್ಯಕ್ಚುಲಿ ನಾನೇನಾದರೂ ಅವತ್ತು ಆರ್ಮಿ ಸೆಲೆಕ್ಷನ್ ಆಗಿ ಆರ್ಮಿಗೆ ಹೋಗಿದ್ದರೆ ದೇಶ ಸೇವೆ ಮಾಡ್ತೇನೆ ಅನ್ನೋ ತೃಪ್ತಿ ಇರ್ತಿತ್ತು. ಆದ್ರೆ ಇದನ್ನೆಲ್ಲ ಮಾಡಿ ಇಂಥ ಸಾಧನೆ ಮಾಡ್ತೇನೆ ಅನ್ನೋದು ಯಾವಾಗೂ ಅದೇ ಈಗ ಗೌರ್ಮೆಂಟ್ ಜಾಬ್ ಮಾಡ್ತೀನಿ ಮತ್ತು ಅದ್ರೊಳಗೆ ನಾ ಜಾಸ್ತಿ ಇನ್ಕಮ್ ತಗೋದ ನನಗೆ ಬರಲ್ಲ. ಏನೋ ಬಿಸ್ನೆಸ್ ಮಾಡಿದಾಗ ಜಾಸ್ತಿ ಇನ್ಕಮ್ ಬರ್ತೈತಂತ್ರಿ. ಬಿಸ್ನೆಸ್ ಮಾಡಿದ್ರು ಕೂಡ ಬಿಸ್ನೆಸ್ನು ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಿಸ್ನೆಸ್ ಮಾಡಿದ್ರು ಕೂಡ ಟೆನ್ಷನ್ ಭಾಳ ಇರ್ತೈತಿ. ಅದ್ರೊಳಗೆ ಇಲ್ಲಿ ಫ್ರೀ ಮೈಂಡ್ ಇಲ್ಲೇ ನಾವು ಈ ಕುರಿ ಸಾಕಾಣಿಕೆ, ಆಮ್ಯಾಗ ದೇಶಿ ಹಸುಗಳು, ಎತ್ತದವು, ಎಮ್ಮೆ, ಆಕಳ, ಈ ಥರ ಎಲ್ಲನೂ ಸಾಕಾಣಿಕೆ ಮಾಡಿ ನಾವೇನು ಈ ಕೃಷಿ ಒಳಗೆ ಒಂದು ಏನೋ ಒಂದು ಕನಸು ಕಟ್ಕೊಂಡಿದ್ವಲ್ಲ, ಇವತ್ತು ನಾವು ಹೆಂಗಾಗೈತೆ ಅಂದ್ರೆ ಫ್ರೀ ಮೈಂಡ್ ಭಾಳ. ಯಾವುದೇ ರೀತಿ ನಮಗೆ ಟೆನ್ಷನ್ ಇಲ್ಲ. ನಾವು ಇದ್ರ ಕೆಲಸ ಎಲ್ಲ ಸಾಯಂಕಾಲ ಮಟ್ಟ ಮಾಡಿ ಸಾಯಂಕಾಲ ಹೋಗಿ 8-9 ಗಂಟೆಗೆ ಊಟ ಮಾಡಿ ಆರಾಮ್ಸೆ ಮಕ್ಕೊಂತೇವೆ, ನಿದ್ದೆ ಹತ್ತೈತಿ. ಒಂದು ಡೇ ಒಳಗೆ ಮಿನಿಮಮ್ ಎಷ್ಟು ತಾಸು ಕೆಲಸ ಮಾಡ್ತೀರಿ ಇದ್ರೊಳಗೆ? ನಾವು ಬೆಳಗ್ಗೆ 10 ಗಂಟೆ ಇಲ್ಲೇ ಇವರು ಸ್ಟಾಲ್ ಫೀಡಿಂಗ್ನಾಗ ಇದ್ದಾಗ 10 ಗಂಟೆ ಒಳಗೆ ಜಾಸ್ತಿ ಕೆಲಸ ನಮ್ದು. ಅಂದ್ರೆ ಇವಕ್ಕೆ ಒಂದ್ಸತಿ ಡ್ರೈ ಪೌಡ್ರ್ ಅಂದ್ರೆ ಒಣ ಮೇವು ಹಾಕ್ಕೊಂಡು ನಂತರ ನಾವು ಮೇವು ಕೊಯ್ಕೊಂಬಂದ್ಬಿಡ್ತೀವಿ. ಎಲ್ಲನೂ ಒಂದು 6 ತಳಿ ಜಾತಿ ಮೇವು ಅದಾವೆ ನಮ್ಮ ಕಡೆ. ಸೂಪರ್ ನೇಪಿಯರ್, ಬಹುವಾರ್ಷಿಕ ಮೇವಿನ ಜೋಳ, ಕುದುರೆ ಮೆಂತೆ, ಬೇಲಿ ಮೆಂತೆ, ಆಮ್ಯಾಗ ಆಫ್ರಿಕನ್ ಟಾಲ್ ಗೊಂಜಾಳ, ಮೇವಿನ ಅಲಸಂದಿ, ಈ ಥರ ಒಂದು 6 ಥರ ಮೇವಿನ ತಳಿಗಳದಾವೆ. ಆ ಎಲ್ಲ ಮೇವನ್ನ ಸ್ವಲ್ಪ ಸ್ವಲ್ಪ ಕಟಾವು ಮಾಡ್ಕೊಂಬಂದು ಮಿಕ್ಸ್ ಮಾಡಿ ಚಾಪ್ ಕಟ್ರಿಗೆ ಹಾಕ್ತೀವಿ. ಒಂದ್ಸತಿ ಚಾಪಿಂಗ್ ಮಾಡಿದ್ವಿ ಅಂದ್ರೆ ಬೆಳಗ್ಗೆ 10 ಗಂಟೆಗೆ, ಸಾಯಂಕಾಲ ಆಗುವಷ್ಟು ಮೇವು ನಾವು ಚಾಪಿಂಗ್ ಮಾಡಿ ಇಟ್ಬಿಟ್ಟಿರ್ತೀವಿ ಒಂದೇ ಸತಿ. ಅಂದ್ರೆ ಇವಾಗ ಎಷ್ಟು ಟೈಮ್ ಹಾಕ್ತೀರಿ ಇವಕ್ಕೆಲ್ಲ? ಇದು ಬೆಳಗ್ಗೆ 6 ಗಂಟೆಗೆ ಒಂದ್ಸತಿ ಒಣ ಮೇವು ಹಾಕಿದೀವಿ ಅಂದ್ರೆ 10 ಗಂಟೆವರೆಗೂ ಏನು ಹಾಕೋದಿಲ್ಲ. ಅಂದ್ರೆ ಹೊಟ್ಟು ಹಾಕಿದೀವಿ ಅಂದ್ರೆ ಒಂದ್ಸತಿ, ಆಮ್ಯಾಗ 10 ಗಂಟೆವರೆಗೂ ನಾವು ಏನು ಹಾಕೋದಿಲ್ಲ. 10 ಗಂಟೆವರೆಗೂ ನಮ್ಮ ಕೆಲಸನ ಆಗಿಬಿಡ್ತೈತಿ. 10 ಗಂಟೆಗೆ ಎಲ್ಲ ಮುಗಿಸಿ ಚಾಪಿಂಗ್ ಮುಗಿದಿಂದಾಗ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಪ್ರತಿ 2.5 ತಾಸಿಗೊಮ್ಮೆ ಒಮ್ಮೆ ತಿಂದ ನಂತರ ಡೈಜೆಷನ್ ಆಗಕ್ಕೆ ಅದಕ್ಕೊಂದು 2.5 ತಾಸು ಟೈಮ್ ಬೇಕು. ಅದಕ್ಕೆ ಹಾಕಿದ್ರೆ ಕಂಟಿನ್ಯೂ ತಿಂತದ. ಕುರಿ ಹೆಂಗಂದ್ರೆ ನೀವು ಕಂಟಿನ್ಯೂ ಹಾಕ್ರಿ, ಹೊಟ್ಟೆ ಕಂಟಿನ್ಯೂ ತಿಂತೈತೆ, ಅದು ಡೈಜೆಷನ್ ಮಾಡೋದಿಲ್ಲ. ಅದಕ್ಕೆ ಗ್ಯಾಪ್ ಕೊಟ್ಟರೆ ಮಾತ್ರ ಆರಾಮ್ಸೆ ಮಕ್ಕೊಂಡು ಡೈಜೆಷನ್ ಮಾಡ್ತೈತಿ. ಅಂದ್ರೆ ಡೈಜೆಷನ್ ಪ್ರಕ್ರಿಯೆ ಆಕತ್ತೆ ಅದರದ್ದೆಲ್ಲನೂ. ಅದು ಮುಗಿದ್ರೆ ಮಾತ್ರ ಅದು ಕುರಿ ಭಾಳ ಚೆನ್ನಾಗಿ ಬರ್ತೈತಿ. ಅದಕ್ಕೆ ಪ್ರತಿ 2.5 ತಾಸಿಗೊಮ್ಮೆ ಒಂದು 4ರಿಂದ 5 ಟೈಮ್ ಮೇವು ನಾವು ಹಾಕ್ಬೋದು. ಯಾವ ಪ್ರಮಾಣದಾಗ ಹಾಕ್ತೀವಿ ಅದ್ರ ಮ್ಯಾಗ. ಜಾಸ್ತಿ ಪ್ರಮಾಣದಾಗ ಹಾಕಿದ್ರೆ 4 ಟೈಮ್ ಸಾಕು ನಡಿತೈತಿ. ಇಲ್ಲ ಸ್ವಲ್ಪ ಪ್ರಮಾಣದಾಗ ನಾವು ಅದು ಕೇಡಾಗಬಾರ್ದು ಆ ಥರ ಹಾಕ್ಕೊಂತ ಹೋದ್ರೆ ಒಂದು 5 ಟೈಮ್ ನಾವು ಹಸಿರು ಮೇವನ್ನು ಸಾಯಂಕಾಲವರೆಗೂ ಕೊಡ್ತೀವಿ. ಅಂದ್ರೆ ಈಗ ಕುರಿ ಎಲ್ಲ ಹಾಲು ಕೊಡ್ತಾವಲ್ರಿ, ಇವನು ನೀವು ಮನೆಗೂ ಯೂಸ್ ಮಾಡ್ಕೋತೀರಿ ಏನು ಬರೀ ಮರಿಗಳಿಗೆ ಅಷ್ಟೇ ಯೂಸ್? ಮರಿಗಳಿಗೆ ಅಷ್ಟೇ. ಏನು ನಾವು ಮನೆಗೆ ಅದು ಯೂಸ್ ಮಾಡೋದಿಲ್ಲ. ಇಲ್ಲಿ ಲೇಬರ್ ಇರ್ತಾರಲ್ಲ ಅವ್ರ ಸ್ವಲ್ಪ ಹಿಂಡ್ಕೊಂಡು ಚಾಗಿ ಮಾಡ್ಕೊಂಡು ಕುಡಿತಾರೆ ಅಷ್ಟೇ. ಅದು ಬಿಟ್ಟರೆ ನಾವು ಈ ಕುರಿ ಹಾಲು ತೊಗೊಂಡೋಗಿ ಮಾರಾಟ ಮಾಡೋದಾಗ್ಲಿ ಮನೆಗೆ ಯೂಸ್ ಮಾಡೋದಾಗ್ಲಿ ಮಾಡೋದಿಲ್ಲ. ಇದಕ್ಕಂತ ಒಂದು ಜರ್ಸಿ ಹಾಕಳಕತ್ತೇವೆ ನಾವು. ಅಂದ್ರೆ 2 ಮರಿ ಅದು ಇಳಿದಾಗ ನಮಗೆ ಸ್ವಲ್ಪ ತೊಂದರೆ ಆಗೈತೆ. ಅಂದ್ರೆ ಹಾಲು ಸಫಿಸಿಯೆಂಟ್ ಆಗೋದಿಲ್ಲ ಅಂತೇಳಿ ಅದು ಈ ಜವಾರಿ ಆಕಳಾಗಲಿ ಎಮ್ಮೆ ಆಗಲಿ ಆ ಹಾಲು ಹಾಕಿದ್ರೆ ಅದು ತಡ್ಕೋದಿಲ್ಲ. ಮರಿ ಎಳ್ಮರಿ ಇರ್ತಾವೆ, ಸಣ್ಣ ಆಗ ಹುಟ್ಟಿರ್ತಾವಲ್ಲ. ಅದಕ್ಕೆ ಜರ್ಸಿ ಆಕಳ ಹಾಲಾದ್ರೆ ಫ್ಯಾಟ್ನೆಸ್ ಕಡಿಮೆ ಇರ್ತೈತೆ ಅದ್ರಾಗ. ಅದನ್ನು ಹಾಕಿದ್ರೆ ಸ್ವಲ್ಪ ಮರಿ ಕ್ಯೂರ್ ಹಾಕವು. ಅದಕ್ಕೆ ಒಂದು ಜರ್ಸಿ ಆಕಳ ಕೂಡ ಸಾಕಿದ್ದೀವಿ ನಾವು. ಇವಕ್ಕೆ ಅಂದ್ರೆ 2 ಮರಿ ಇಳಿದಾಗ ಹಾಲು ಸಫಿಸಿಯೆಂಟ್ ಆಗೋಲ್ಲ ಅಂತೇಳಿ ಆಕಳನ್ನು ಇಟ್ಟಿರಿ. ಹೌದೌದು. ಮತ್ತಿದು ಅಂದ್ರೆ ಇವು ಹೊರಗಡೆ ಅಡ್ಡಾಡಿ ಮೇದಾಡಿದ ಮರಿಗೋಡ್ರೆ ನೀವು ಇಲ್ಲಿ ಕಂಟಿನ್ಯೂ ಅಂದ್ರೆ ಡೇದಾಗ ಹೊರಗೆ ಬಿಡ್ತೀರಿ? ನಾ ಕಂಟಿನ್ಯೂ ಹೊರಗೆ ಬಿಟ್ಟಿರ್ತೀವಿ. ಇವತ್ತು ಮಳೆ ಆಗಿತ್ತಲ್ಲ, ನೈಟ್ ಮಳೆ ಆಗೈತಿ, ಅದಕ್ಕೆ ಇಲ್ಲಿ ಅದಾವ. ಈಗ ನೆಲ ಹೊರಗೆ ಒಣದಿತ್ತು ಅಥವಾ ಮೇಯಕ್ಕೆ ಎಲ್ಲ ಕಡೆನೂ ಹೊಲ ಖಾಲಿ ಅದಾವ ಅಂದ್ರೆ ಸಾಯಂಕಾಲ ಮಟನು ಹೋಗಿ ಮೇಯ್ಸ್ಕೊಂಬರ್ತಾವೆ. ಮೇಯ್ಸ್ಕೊಂಬಂದು ಸಂಜೆಗೆ ಮತ್ತೆ ಇಲ್ಲಿ ಹಾಕ್ತಾರೆ. ಅಂದ್ರೆ ಇವೆಲ್ಲ ಅಡ್ಡಾಡಿ ಮೇಯ್ದ ಕುರಿಗಳಲ್ರಿ, ಅಂದ್ರೆ ಏನು ತೊಂದರೆ ಇಲ್ಲ. ಸರಿಯಾಗಿ ಅವು ಊಟ ಹಾಕಿದ್ರೆ ಇಲ್ಲಿ ಕೂಡ ಇರ್ತಾವೆ. ಇನ್ನೇನು ಅಡ್ಡಾಡಿದ್ರೆ ಜಾಸ್ತಿ ಅಡ್ವಾಂಟೇಜ್ ಏನೈತಂದ್ರೆ ಹಾಲು ಜಾಸ್ತಿ ಆಗುತ್ತೆ. ಹೊರಗಡೆ ಅಡ್ಡಾಡಿ ಮೇಯ್ದ್ರೆ ಹಾಲು ಜಾಸ್ತಿ ಆಗುತ್ತೆ. ನಾವು ಇಲ್ಲೇ ಇದ್ದು ಬೇಕಾದಂಗೆ ಹಾಕಿದ್ರು ಹೊರಗಡೆ ಹೋಗಿ ಬಂದ್ರೆ ಹಾಲು ಸ್ವಲ್ಪ ಜಾಸ್ತಿ ಆಗೈತಿ. ಹಾಲು ಜಾಸ್ತಿ ಆದಾಗ ನಾವು ಮರಿ ಜಲ್ದಿ ಮಾರಾಟಕ್ಕೆ ಬರ್ತಾವೆ. ಗ್ರೋತ್ ಚಲೋ ಆಗ್ತಾವೆ, ಮರಿ ಗ್ರೋತ್ ಚಲೋ ಆಗ್ತಾವೆ. ಆದ್ರೆ ಹೊರಗಡೆ ಹೋದ್ರೆ ನಮಗೆ ಕೆಳಗಡೆ ಏನು ಹಿಕ್ಕಿ ಗೊಬ್ಬರದ್ದು ಅನ್ಕೊಂಡಿವಲ್ಲ ಅದು ಅಷ್ಟು ಪ್ರಮಾಣದಾಗ ಬರೋದಿಲ್ಲ. ಹೊರಗಡೆ ಹೋಗಿ ಬಂದ್ರೆ ರಾತ್ರಿದಷ್ಟ ಅಂದಾಗ ನಮಗೊಂದು 30-40 ಸಾವಿರ ರೂಪಾಯಿ ಹಿಕ್ಕಿ ಗೊಬ್ಬರ ಅಷ್ಟೇ ಉಳಿತೈತಿ. 60% ಗೊಬ್ಬರ ನಮ್ಮ ಹೊರಗಡೆನೇ ಹೋಗ್ಬಿಡ್ತದೆ. ಅಂದ್ರೆ ನೀವು ಇದನ್ನೇ ಮಾಡ್ಬೇಕಂತ ಯಾಕೆ ಅನ್ಕೊಂಡ್ರಿ? ಇಲ್ಲ ಎಮ್ಮಿನೂ ಮಾಡ್ಬೋದಾಗಿತ್ತು, ಆಕಳನೂ ಮಾಡ್ಬೋದಾಗಿತ್ತು? ನಾನು ಆ್ಯಕ್ಚುಲಿ SLC ಮುಗಿದ್ಮೇಲೆ ನನಗೆ ಹೇಳಿನಲ್ಲ ಆರ್ಮಿ ಸೆಲೆಕ್ಷನ್ಗೆ ಹೋಗಿದ್ದೆ. ಆರ್ಮಿನೂ ಸೆಲೆಕ್ಷನ್ ಆಗಿತ್ತು, ಹೋಗಲಿಲ್ಲ ಅಂತೇಳಿ. ಆವಾಗ ಅದು ಹೋಗಲಿಲ್ಲ ಅಂದ್ಕೂಡಲೇ ನಾವು ಕುರಿ ಜೊತೆಗೆ ಏನಾರು ಅಂದ್ರೆ ಇದ್ರ ಜೊತೆಗೆ ಏನೋ ಕೃಷಿ ಜೊತೆಗೆ ಏನಾದರೂ ಉಪಕಸಬು ಮಾಡಿದ್ರೆ ಮಾತ್ರ ನಮ್ಗೆ ಲಾಭ ಐತಿ ಅಂತೇಳಿ ಅವತ್ತು ಮನ್ಕೊಂಡು ನಾವು ಇಲ್ಲ ಇದ್ರ ಜೊತೆಗೆ ಹೈನುಗಾರಿಕೆ ಮಾಡ್ಬೇಕಂತೇಳಿ ಗುಜರಾತ್ ಒಳಗೆ NDDB ಗುಜರಾತ್ NDDB ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳಿತ್ತು. ಅಲ್ಲಿ 7 ದಿವಸ ಟ್ರೈನಿಂಗ್ ಮಾಡಿರಿ ನೀವು ಇದ್ರ ಬಗ್ಗೆ? ಇದ್ರ ಹೈನುಗಾರಿಕೆ ಬಗ್ಗೆ ಟ್ರೈನಿಂಗ್ ಹೋಗಿ 7 ದಿವಸ ಟ್ರೈನಿಂಗ್ ಹೋಗಿ ಬಂದು
ನಾ ಹೈನುಗಾರಿಕೆ ಚಲೋ ಮಾಡ್ಬೇಕಂತ ಒಂದು 4 ಆಕಳನೂ ತೊಗೊಂಬಂದೆ. ಅವಾಗ ಫಸ್ಟ್ ಚಲೋ ಮಾಡಿದ್ದ ಹೈನುಗಾರಿಕೆ 2003 ಮತ್ತು 4ರಾಗ ನಾವು ಹೈನುಗಾರಿಕೆ ಚಲೋ ಮಾಡಿದ್ದೀವಿ. ಹೈನುಗಾರಿಕೆ ಲಾಭ ಐತಿ, ಆದ್ರೆ ಭಾಳ ಕಷ್ಟದ ಕೆಲಸ ಭಾಳ ಆಗ್ತೈತಿ. ಹಾಲು ಕರಿಬೇಕು, 2 ಹೊತ್ತು ಹಾಲು ಕರಿಬೇಕು, ಮೈ ತೊಳಿಬೇಕು, ಹೆಂಡಿ ಕಸ ತೆಗಿಬೇಕು, ಒಳಗೆ ಕಟ್ಬೇಕು, ಹೊರಗೆ ಕಟ್ಬೇಕು. ಆಮ್ಯಾಗ ಒಂದು ಎಮ್ಮೆ ಅಥವಾ ಆಕಳಕ್ಕೆ ಎಷ್ಟು ಮೇವು ಬೇಕಲ್ಲ, ಅದು ಒಂದು 10 ಕುರಿ ಆರಾಮ್ ಮೇಂಟೈನ್ ಒಂದು ಆಕಳ ಒಂದು ಎಮ್ಮೆ ತಿನ್ನುವಷ್ಟು 10 ಕುರಿ 10 ಕುರಿ ಆರಾಮ್ಸೆ ತಿಂತ. ಒಂದು 10 ಆಕಳ 10 ಎಮ್ಮೆ ಏನಾರ ಇದ್ದು ಅಂದ್ರೆ ನೀವು ಒಂದು 100 ಕುರಿ ಮೇಂಟೈನ್ ಮಾಡ್ಬೋದು. 10 ದನ ಮೇಂಟೈನ್ ಮಾಡೋದು, ಒಂದು 100 ಕುರಿ ಮೇಂಟೈನ್ ಮಾಡೋದು ಸಮ. ಅದಕ್ಕೆ ನಾವು ಅವತ್ತು ಅದನ್ನು ಭಾಳ ಕಷ್ಟ ಆಕೈತಿ ನಮಗೆ. ಅಂದ್ರೆ ಎಲ್ಲಿ ಹೋಗಂಗಿಲ್ಲ, ಬೆಳಿಗ್ಗೆ ಸಾಯಂಕಾಲ 2 ಕೆಲಸ ಮಾಡಬೇಕು. ಸಂಜೆ ಮಟನೂ ಅವಕ್ಕೆ ಹೆಂಡಿ ತೆಗೆಯೋದು, ಮೇವು ಹಾಕೋದು, ಮೈ ಕಟ್ಟಿದಾಗ ನಿಮ್ಗೆ ಇಷ್ಟೆಲ್ಲ ಭಾಳ ಪ್ರೆಷರ್ ಜಾಸ್ತಿ. ಅಂದ್ರೆ ನಾವು ಹೊಲಕ್ಕೆ ಹೋಗಿದ್ರು ಕೂಡ ಬೇಸರಾಗಿ ಬಂದು ಇವತ್ತು ಬೇಸರಾಗೈತೆ ಅನ್ನೋಂಗಿಲ್ಲ, ಮತ್ತು ಆ ಕೆಲಸ ಮಾಡಲೇಬೇಕು. ಹಿಂಡದೇ ಇದ್ರೆ ಕೆಚ್ಚಲ್ಬಾ ಬರ್ತಾವೆ. ಆ ಥರ ಸಮಸ್ಯೆಗಳು ಅವಾಗ ಚಲೋ ಆದಾಗ ನಮ್ಗೆ ಅಷ್ಟಾಗಿ ಅದು ನಮ್ಗೆ ಸರಿ ಅನಿಸ್ಲಿಲ್ಲ. ಆದರೂ ಕೂಡ ಮತ್ತೇನು ಮಾಡಿರಲಿಲ್ಲ, ನಾವು ಇದನ್ನ ಹೊಲದನ್ನ ಕೃಷಿನ ನಂಬಿ ಅದನ್ನು ಮಾಡ್ಕೊತ ಇದ್ವಿ. ಈ ಕೊರೋನಾ ಸಂದರ್ಭದಾಗ ಖಾಲಿ ಕುಂಡ್ರಲಾರಕ್ಕೆ ಒಂದು 10 ಟಗರ್ ಮರಿ ತೊಗೊಂಬಂದು ಏನು ಸಾಕಾಣಿಕೆ ಮಾಡಿದೀವಲ್ಲ, ಅವತ್ತಿಂದ ಇದ್ರ ಏನು ಪ್ರಾಫಿಟ್ ಏನೈತಿ, ಇದ್ರ ಜೊತೆ ಹೆಂಗೆ ಮಾಡ್ಬೋದು ಏನು ಅನ್ನೋದು ನಮಗೆ ಅಲ್ಲಿಂದ ಅನುಭವ ಆಯ್ತು. ಮತ್ತು ಇಷ್ಟು ಪ್ರಾಫಿಟ್ ಐತೆ ಅಂತೇಳಿ ನಾವು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಮಾಡಬೇಕಾದ್ರೆ. ಇದು ಮಾಡ್ತಾ ಮಾಡ್ತಾ ಕೃಷಿ ಜೊತೆ ಇದು ಸ್ಟಾರ್ಟಿಂಗ್ ನೀವು ಮಾಡಿರಲ್ರಿ, ಅವಾಗ ಎಷ್ಟು ಪ್ರಾಫಿಟ್ ಬಂತ್ರಿ? ಏನು ಬರ್ತಾ ಬರ್ತಾ ಸ್ಟಾರ್ಟಿಂಗ್ 2-3 ವರ್ಷ ಭಾಳ ಟ್ರಬಲ್ ಆಗೈತೆ ನಮಗೂ ಕೂಡ. ಟ್ರಬಲ್ ಆಗಿ ಅವಾಗೆಲ್ಲ ಇದನ್ನ ಯಾಕಾರ ಮಾಡಿ ಇದನ್ನ ಬಿಡ್ಬೇಕಂತ ಅನಿಸ್ಲಿಲ್ರಿ? ಅವಾಗ ಬಿಡ್ಬೇಕ ಅಂತೇಳಿ ಯಾವಾಗೂ ಯಾವ ಕೆಲಸನೂ ಕೈ ಬಿಟ್ಟಿಲ್ಲ ನಾವು. ಹಂಗೆ ಫೇಲ್ಯೂರ್ ಆಗಿ ಅದರಿಂದ ಏನಾರ ಸಕ್ಸಸ್ ಆಗೋ ಮಟನೂ ನಾವು ಯಾವ ಹಿಡಿದು ಅದರಿ. ಇವಾಗ ಒಂದು ಕೆಲಸ ಮಾಡಕತ್ ಕೂಡಲೇ ಅದ್ರೊಳಗೆ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ 1 ವರ್ಷ ನೋಡ್ತಾರೋ 2 ವರ್ಷ ನೋಡ್ತಾರೋ ಬ್ಯಾಡ್ ಬಿಡು ಇದು ಪದೇ ಆಕ್ಚುಲಿ 2 ವರ್ಷ ನೋಡಿದ್ರು ಕೂಡ ಯಾರ ಮಾಡ್ಲಿ, ಇವತ್ತ ಎಂತ ಇದಿದ್ದಾವ ಬಂದ್ ಮಾಡಾಕತ್ತಾನಂದ್ರು 2 ವರ್ಷ ಮಾಡಿದ್ರು ಕೂಡ ಪ್ರಾಫಿಟ್ ತೋರಿಸೋದಿಲ್ಲ ಅವ್ರಿಗೆ, ಅಷ್ಟಾಗಿ ಪ್ರಾಫಿಟ್ ಅನ್ಸೋದಿಲ್ಲ. ಅವರು ಮಾಡ್ಬೇಕಂತ ಇಂಟ್ರೆಸ್ಟ್ ಉಳಿದಿಲ್ಲ ಯಾರಿಗೂ. ಇದನ್ನ 3 ವರ್ಷ ಯಾರು ಕಂಪ್ಲೀಟ್ ಮಾಡ್ಯಾರ ಅದನ್ನ ಇವ್ರು ಯಾರು ಬಿಡುವುದೇ ಇಲ್ಲ. 3 ವರ್ಷ ಮಾಡಿದಾಗ ಆಮೇಲೆ ಸಕ್ಸಸ್ 100% ಸಕ್ಸಸ್ ಆಕೈತಿ. ಅದನ್ನು 3 ವರ್ಷ ಆದ ನಂತರ ಅದನ್ನು ಯಾರು ಕೂಡ ಇದನ್ನು ಬಿಡಬೇಕು ಅಂತೇಳಿ ಆ ಥರ ಅನ್ಕೋದೇ ಇಲ್ಲ. ಯಾಕಂದ್ರೆ ಅದ್ರದ್ದು ಪ್ರಾಫಿಟ್ ಐತಂದಾಗ ಯಾರು ಕೂಡ ಆ ಕೆಲಸ ಬಿಡೋದೇ ಇಲ್ಲ. ಈ ಸದ್ಯ ಕೃಷಿ ಜೊತೆಗೆ ನಾನು ನಮ್ಮ ಯುವ ಮಿತ್ರರಿಗಾತು, ರೈತ ಬಾಂಧವರಿಗಾತು ನಾ ಏನು ಹೇಳೋದಂದ್ರೆ, ಕೃಷಿ ಜೊತೆಗೆ ಎಲ್ಲರೂ ಉಪಕಸಬು ಮಾಡ್ರಿ. ಯಾಕಂದ್ರೆ ಕೃಷಿ ಬರೇ ನಮ್ಗೆ ಅದು ಸೀಸನ್ ವೈಸ್ ಕೆಲಸ ಅಷ್ಟೆ. ಕಂಟಿನ್ಯೂಸ್ ಆಗಿ ನಾವೇನು 12 ತಿಂಗಳು ನಮ್ದು ಈ ಕಡೆ ಡ್ರೈ ಲ್ಯಾಂಡ್ 12 ತಿಂಗಳು ಏನು ಕೆಲಸ ಇರೋದಿಲ್ಲ, ಪಟ್ಟಿ ಮಾಡಿರೋದಿಲ್ಲ. ಅಥವಾ ಏನು ಕಬ್ಬು ದಿನ ಹೋಗಿ ನೀರು ಹಾಸ್ಬೇಕು, ಆಮೇಲೆ ಅದನ್ನ ಕಡಿಸ್ಬೇಕು, ಆ ಥರ ಏನು ಕೆಲಸ ಇರೋದಿಲ್ಲ. ಇಲ್ಲಿ ಮುಂಗಾರಿ ಒಂದು ಬೆಳೆ, ಹಿಂಗಾರಿ ಒಂದು ಬೆಳೆ, ಅಥವಾ ಒಣಬೇಸಾಗಿ ಒಂದೇ ಬೆಳೆ, ಹತ್ತಿ ಹಾಕಿದ್ರಂತೂ ಅಷ್ಟೇ ಕೆಲಸ. ಅಂದ್ರೆ ಟೋಟಲ್ ಆಗಿ ವರ್ಷದಾಗ ಒಂದು 3-4 ತಿಂಗಳು ನಾವು ಹೊಲಕ್ಕೆ ಹೋಗ್ತೀವಿ. ಭಾಳ ಹಬ್ಬ ಅಂದ್ರೆ 3-4 ತಿಂಗಳು ಭಾಳ ಕೆಲಸ ಮಾಡವ, 3-4 ತಿಂಗಳು ಹೊಲಕ್ಕೆ ಹೋಗ್ತಾನೆ. ಒಂದು 3-4 ತಿಂಗಳು ನಾವು ಏನಾರ ಹೊಲಕ್ಕೆ ಹೋಗಿ ಅಷ್ಟೇ ಕೆಲಸ ಮಾಡೋದಕ್ಕಿಂತ ಹಿಂಗೆ ಉಪಕಸಬು ಮಾಡೋದ್ರಿಂದ ಪೂರ್ತಿಯಾಗಿ ಅದ್ರಾಗ ಬಿಜಿ ಹಾಕ್ಯವ. 12 ತಿಂಗಳು ನಾವು ಇದನ್ನ ನಮ್ಗೆ 12 ತಿಂಗಳು ಬಿಡದ್ದೆ ಮಾಡಲೇಬೇಕು. ಯಾವಾಗ ನಾವು ಪೂರ್ತಿಯಾಗಿ ಕೃಷಿ ಒಳಗೆ ತೊಡಗಿಸ್ಕೊಂತೀವಿ, ಅವಾಗ ನಾವು ಆ ಕೃಷಿ ಒಳಗೆ ಲಾಭವನ್ನು ಕಾಣ್ತೀವಿ. ಈಗ ನಾವು ಬರೀ ಹೊಲಕ್ಕೆ ಹೋಗೋದು ಅಲ್ಲೇ ಏನೈತೆ ಅದನ್ನ ಕಳೆ ತೆಗೆದು ಇದನ್ನ ಮಾಡೋದು ಅಂದ್ರೆ ಅದ್ರೊಳಗೆ ಅಷ್ಟಾಗಿ ಲಾಭ ಇಲ್ಲ. ಯಾಕಂದ್ರೆ ಈಗ ತಾವೆಲ್ಲ ನೋಡಿದಂಗೆ ಒಂದಿಷ್ಟು ಮೊದಲು ಒಂದು 4 ವರ್ಷ ಬರಗಾಲ ಆಯ್ತು, 4 ವರ್ಷ ಹೆಚ್ಚಿನ ಮಳೆಯಾಗಿ ಪ್ರವಾಹ ಆಯ್ತು. ಆಮ್ಯಾಗ ಎಲ್ಲನೂ ಬಂದಾಗ ಬೆಳೆಗಳಿಗೆ ನಾವು ಬೆಳೆದಂಥ ಬೆಳೆಗಳಿಗೆ ಯೋಗ್ಯ ದರ ಇರೋದಿಲ್ಲ. ಹಿಂಗೆ ಅನೇಕ ಹೊಡ್ತ ಒಂದು ವರ್ಷ ಏನಾರ ಲಾಭ ಬಂತಂದ್ರೆ 3 ವರ್ಷ ನಾವು ಫೇಲ್ಯೂರ್ ಆಗಿದ್ದ ಹೆಚ್ಚು ರೈತರೆಲ್ಲರೂ. ಪ್ರತಿಯೊಬ್ಬ ರೈತಂದು ಆಳಲ್ಲ ಇದು. ಅದಕ್ಕೆ ಅದ್ರ ಜೊತೆಗೆ ಏನಾರು ಉಪಕಸಬು ಮಾಡಿದಾಗ ಮಾತ್ರ ನಾವು ರೈತರು ಕೂಡ ಮುಂದೆ ಬರೋಕ್ಕೆ ಸಾಧ್ಯ ಐತಿ ಅಂತೇಳಿ. ಅಂದ್ರೆ ರೈತರಿಗೆ ಇವಾಗ ನೀವೇನು ಹೇಳ್ತೀರ ಅಂದ್ರೆ ಬರೀ ಈ ಕಬ್ಬು ಹಚ್ಚಿ ಅದ ಗೊಂಜಾಳ ಹಚ್ಚಿ ಮಾಡೋಕ್ಕಿಂತ ಅದ್ರ ಜೊತೆ ಸೈಡ್ ಆಗಿ ಇಂಥದೆಲ್ಲ ಹಸು ಸಾಕಾಣಿಕೆ 2 ಇನ್ ಲಾಭ ಐತಿ. ಹೆಂಗಂದ್ರೆ ನಮ್ಮ ಹೊಲದಾಗ ಮೇವು ಬೆಳೆದದ್ದನ್ನ ನಾವು ಏನು ಮಾಡಿ ಬರ್ತೀವಿ, ಒಯ್ಯಾನ ಆಗ್ಲಿದ್ದಕ್ಕೆ ಯಾರಿಗಾರ ಒಯ್ಯ ಅಂತ ಹೇಳ್ತೀವಿ, ಯಾರು ಒಯ್ದಿದ್ರೆ ಉರಿ ಹಚ್ಚಿ ಬರ್ತೀವಿ. ಹೊಟ್ಟಾಗಲಿ ಮೇವು ಆಗಲಿ ಉರಿ ಹಚ್ಚಿ ಬರ್ತೀವಿ ನಾವು. ಆಮ್ಯಾಗ ನಮ್ಮ ಹೊಲಕ್ಕೆ ಮನ್ಯಾಗ ಹಾಕಕ್ಕೆ ದನನೂ ಇಲ್ಲ, ಕುರಿನೂ ಇಲ್ಲ, ಗೊಬ್ಬರ ಇಲ್ಲ. ಆ ಗೊಬ್ಬರ ಇಲ್ಲ ಅನ್ನೋ ಕಾರಣಕ್ಕೆ ಸಾಕಷ್ಟು ರಾಸಾಯನಿಕ ಗೊಬ್ಬರನ ಹಾಕ್ತೀವಿ ಹೊಲಗಡೆ. ಇದು ನೀವು ಇವಾಗ ಗೊಬ್ಬರ ಬೀಳ್ತೈತಲ್ರಿ ಇದ್ರದ ನಿಮ್ಮ ಹೊಲಕ್ಕೆ ನೀವು ಯೂಸ್ ಮಾಡ್ಕೋತೀರಿ? ಹೊರಗಡೆ 1 ತಿಂಗಳು ಸಾಕು ನಮಗೆ. ಒಂದು 12 ಎಕರೆ ಅಂದ್ರೆ 8 ಎಕರೆ ಹೊಲ ಇತ್ತು, ಈಗ ಒಂದು 4 ಎಕರೆ.
ಒಂದು 8 ಎಕರೆ ಹೊಲ ಈಗ ಸದ್ಯಕ್ಕಿರುವಂಥ 12 ಎಕರೆ ಹೊಲಕ್ಕೆ ನಾವು ಇದೇ ಗೊಬ್ಬರನ ಯೂಸ್ ಮಾಡ್ತೀವಿ. ಬೇಕಾದಾಗ ಅಂದ್ರೆ ಮಳೆ ಜಾಸ್ತಿ ಆದಾಗ ಅವಶ್ಯಕತೆ ಇದ್ದಷ್ಟು ಮಾತ್ರ ರಾಸಾಯನಿಕವನ್ನು ಬಳಕೆ ಮಾಡ್ತೀವಿ. ಈ ವರ್ಷ ಮಳೆಗಾಲ ಕಡಿಮೆ ಐತೆ ಅಂದ್ರೆ ನಮಗೆ ರಾಸಾಯನಿಕದ ಅವಶ್ಯಕತೆನೇ ಇಲ್ಲ. ಜಾಸ್ತಿ ಮಳೆಗಾಲ ಆದಾಗ ಸ್ವಲ್ಪ ಏನು ಅದ್ರಾಗ ಪೀಕ್ನ್ಯಾಗ ವೇರಿಯೇಷನ್ ಆಯ್ತು, ಸ್ವಲ್ಪ ಹಳದಿ ಆದಂಗೆ ಆಯ್ತು, ಕೆಂಪು ಆದಂಗೆ ಆಯ್ತು ಅಂದಾಗ ಮಾತ್ರ ರಾಸಾಯನಿಕ ಬಳಕೆ ಮಾಡ್ತೀವಿ. ಅಲ್ಲಿ ನಮ್ದು ಈ ಕೃಷಿ ಒಳಗೂ ಇದನ್ನು ಮಾಡತ್ತಿಂದಾಗ ಖರ್ಚು ಕಡಿಮೆ ಆಗೈತಿ. ಖರ್ಚು ಕಡಿಮೆ ಅಂದ್ರೆ ರಾಸಾಯನಿಕ ಭಾಳ ಸಾತಿಲ್ಲ ಅಂದ್ರೆ ಖರ್ಚು ಕಡಿಮೆ ಆಗೈತಿ. ಈಗ ನಾವು ಜೀವಾಮೃತ ಕೂಡ ಮಾಡ್ಕೊಂಡಿವಿ. ನಾವು ಜವಾರಿ ಆಕಳಿಂದ ಜೀವಾಮೃತ ಮಾಡ್ಕೊಂಡಿವಿ. ಜೀವಾಮೃತ ಅಂದ್ರೆ ಅದು ಈ ಏನು ಗಂಜಲು ಅಂತೀವಿ ನಾವು. ಹಾಗೆ ಆಕಳದ ಗೋಮೂತ್ರ, ಬೆಲ್ಲ, ಕಡ್ಲಿ ಹಿಟ್ಟು, ಆಮ್ಯಾಗ ಮಜ್ಜಿಗೆ, ಆ ಥರ ಅದನ್ನ ಹಾಕಿ ಅದನ್ನ ಜೀವಾಮೃತ ಅಂತೇಳಿ ಮಾಡ್ಕೊತೀವಿ. ಅಂದ್ರೆ ಅದಕ್ಕೆ ಇಂತಿಷ್ಟು ಪ್ರಮಾಣ ಐತಿ, ಇಂತಿಷ್ಟು ಪ್ರಮಾಣದಾಗ ಅಂತೇಳಿ ಅದನ್ನ ಮಾಡಿ ಅದನ್ನ ನಾವು ಹೊಲಗಳಿಗೆ ಸ್ಪ್ರೇ ಮಾಡುವಂಥದ್ದು. ಸ್ಪ್ರೇ ಮಾಡ್ತೀವಿ. ಅದಕ್ಕೂ ಅಲ್ಲಿಯೂ ಕೂಡ ನಾವು ಇಂಥದ್ದು ಏನಾರ ಕೆಮಿಕಲ್ಸ್ ಹೊಡಿದು ಅಲ್ಲಿ ಕೂಡ ನಮ್ಗೆ ಖರ್ಚು ಕಡಿಮೆ ಆಗತ್ತೆ ಮತ್ತು ಚೆನ್ನಾಗಿ ಇಳುವರಿ ಬರ್ತೈತೆ. ನಾವು ಈ ಜೀವಾಮೃತ ಎಲ್ಲ ಮಾಡೋದ್ರಿಂದ ಹೊರಗಡೆ ಕೆಮಿಕಲ್ಸ್ ಎಲ್ಲ ನೀವು ಯೂಸ್ ಮಾಡಂಗಿಲ್ರಿ? ಮಾಡ್ತೇವೆ ಕಡಿಮೆ ಸಂದರ್ಭ. ಈಗ ಕೀಟಬಾಧೆ ಭಾಳ ಆದಾಗ, ರೋಗಗಳದ್ದು ಜಾಸ್ತಿ ಹಾವಳಿ ಆದಾಗ, ಈಗ ಜಾಸ್ತಿ ಮಳೆ ಆದಾಗ ಅಥವಾ ಮಳೆ ಕಡಿಮೆ ಆದಾಗ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಏನೋ ರೋಗ ಬಾಧೆ ಕಾಡ್ತೈತಿ. ಆಮೇಲೆ ಕೀಟಬಾಧೆ ಈ ಸಲ ಭಾಳಷ್ಟು ಕೀಟಬಾಧೆ ಆಯ್ತು, ಅಂದ್ರೆ ಕೀಡು ಭಾಳ ಅದು. ಅಂಥ ಸಂದರ್ಭದಾಗ ಅನಿವಾರ್ಯತೆ ನಾವು ಅದನ್ನು ಉಪಯೋಗ ಮಾಡ್ತೀವಿ. ಎಲ್ಲ ಪೂರ್ತಿಯಾಗಿ ಬಿಟ್ಟು ಇನ್ನೂವರೆಗೂ ಮಾಡಿಲ್ಲ, ಆದ್ರೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಮಾಡ್ಕೊತ ಬಂದೀವಿ. ಎಲ್ಲನೂ ಕಡಿಮೆ ಮಾಡ್ಕೊತ ಬಂದೀವಿ. ಇವಾಗ ನೀವು ರೀ ಅಂದ್ರೆ ಇವಾಗ ಏನಂದ್ರೆ ಇವಾಗ 12 ಎಕರೆ ಜಮೀನು ಐತಲ್ರಿ, ಅದ್ರೊಳಗೆ ಏನೇನು ಬೆಳಿತೀರಿ ನೀವು? ನಾವು ಈ 4 ಎಕರೆ ಅಂತೂ ಇದಕ್ಕೆ ಪೌಡರ್ಗೆ ಇಟ್ಕೊಂಡೀವಿ, ಮೇವಿಗೆ ಅಂತ ಇಟ್ಕೊಂಡೀವಿ. ಇನ್ನು ಉಳಿದ 8 ಎಕರೆದಾಗ ಈ ಸಲ ಹೆಸರು ಹಾಕಿದ್ವಿ, ಈರುಳ್ಳಿ ಹಾಕಿದ್ವಿ, ಆಮ್ಯಾಗ ಗೊಂಜಾಳ, ಹೆಸರು, ಈರುಳ್ಳಿ ಇದೆಲ್ಲ ಹಾಕಿರ್ತೀವಿ. ಹಿಂಗಾರಿಗೆ ಕಡ್ಲಿ ಹಾಕಿರ್ತೀವಿ, ಗೋಧಿ, ಜೋಳ, ಆ ಥರ. ಅಂದ್ರೆ ಈಗ ಬೋರ್ ಎಲ್ಲ ಹೊಡಿಸಿ ಕಬ್ಬೆಲ್ಲ ಬೆಳಿಬೇಕಂತ ಬೋರ್ ಇಲ್ಲ. ಬೋರ್ ಬರೋದಿಲ್ರಿ? ನೀರ ಬರೋದಿಲ್ರಿ ಇಲ್ಲಿ. ಇದು ಒಂದು ಅಚಾನಕ್ ಏನೋ ಒಂದು 2.5 ಇಂಚ್ ನೀರು ಬಿದ್ದೈತಿ ಇಲ್ಲೇ ಮ್ಯಾಗ 32 ಫೂಟಿಗೆ. ನಮಗೆ ನೀರು ಬೀಳ್ತೈತಿ, ಉಪ್ಪು ಸಾಲ್ಟ್ ಅಲ್ರಿ ನೀರು ಇಲ್ಲೆಲ್ಲ. ಉಪ್ಪು ನೀರು ಇರ್ತೈತಿ, ಭೂಮಿ ಎಲ್ಲ ಹಾಳಾಗ್ಬಿಡ್ತೈತಿ ನೀರು ಹಾಸಿದ್ರಿಂದ. ಆ ನೀರಿಗೆಲ್ಲ ಭೂಮಿ ಎಲ್ಲ ಹಾಳಾಗ್ತೈತಿ. 8 ಎಕರೆ ಒಳಗ್ರಿ ನೀವು ಇದನ್ನೆಲ್ಲ ಹೆಸರ, ಈರುಳ್ಳಿ ಮತ್ತು ಕಡ್ಲಿ ಎಲ್ಲ ಬೆಳಿತೀರಲ್ರಿ, ಆ ಹೊಲದಿಂದ ಏನು ಎಷ್ಟು ಇನ್ಕಮ್ ಐತ್ರಿ ವರ್ಷಕ್ಕೆ? ಹೊಲದಿಂದ ನಮಗೆ ಈಗ ವರ್ಷಕ್ಕೆ ಭಾಳ ಅಂದ್ರೆ 1 ಎಕರೆಗೆ 25,000 ರಿಂದ 30,000 ರೂಪಾಯಿ. ಹಬ್ಬ ಅಂದ್ರೆ ಎರಡು ಬೆಳೆ ನಡುವೆ 25,000 ರಿಂದ 30,000 ರೂಪಾಯಿ. ಈರುಳ್ಳಿ ರೇಟ್ ಅದು ಏನು ಚಲೋ ಹಚ್ಚಿದಾಗ 1 ಲಕ್ಷ ರೂಪಾಯಿ ಮಟ್ಟನೂ ಪ್ರಾಫಿಟ್ ಮಾಡ್ತೀವಿ. ಅದು ಲಾಟ್ರಿ ಇದ್ದಂಗೆ. ಈರುಳ್ಳಿಗೆ ರೇಟ್ ಹತ್ತಲೇ ಇದ್ದಾಗ ಲಾಸ್ನೂ ಆಗೇವಿ. ಭಾಳ ಚಲೋ ಪ್ರಾಫಿಟ್. ಒಂದು ಮಿನಿಮಮ್ ಒಂದು ರೇಂಜಿಗೆ ನಾವು ಈ ಸಲ ಚಲೋ ಬಂದೈತೆ ಅಂದ್ರೆ 1 ಎಕರೆಗೆ 25,000 ರಿಂದ 30,000 ರೂಪಾಯಿ ಪ್ರಾಫಿಟ್ ಮಾಡ್ಬೋದು ಹೊಲದಿಂದ.